ಇನ್ನು ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ. ಕಮಿಷನ್ ಕಳ್ಳಾಟವನ್ನ ಖುದ್ದು ಒಪ್ಪಿಕೊಂಡಿದ್ದಾರೆ ಸಚಿವ ಸಿದ್ದರಾಮಯ್ಯ. ಸಂಪುಟ ಸಚಿವರಿಂದಲೇ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಹಿಂದೆಯೂ ಕೂಡ ಇತ್ತು, ಇಂದೂ ಕೂಡ ಇದೆ, ಮುಂದೆಯೂ ಕೂಡ ಇದೇ ರೀತಿಯಾಗಿ ಕಮಿಷನ್ ಇರುತ್ತೆ ಅಂತ ಕಮಿಷನ್ ಆರೋಪವನ್ನ ಖುದ್ದು ಸತೀಶ್ ಜಾರಕಿಹೊಳಿ ಅವರು ಒಪ್ಪಿಕೊಂಡಿದ್ದಾರೆ. ಕಮಿಷನ್ ಕೊಟ್ಟವರು ಆ ಕಡೆ ಈ ಕಡೆ ಎರಡೂ ಕಡೆ ಆರೋಪಿಸುತ್ತಾರೆ. ಆದರೆ ಈ ಕಮಿಷನ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಯೋದಾದ್ರೂ ಹೇಗೆ ಅಂತ ಸತೀಶ್ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಇದನ್ನ ತಡೆಯೋದಕ್ಕೆ ಆಗೋದಿಲ್ಲ. ಈ ಕಮಿಷನ್ ಜಾಲಕ್ಕೆ ಬ್ರೇಕ್ ಹಾಕಬೇಕಿದೆ ಅಷ್ಟೇ ಅಂತ ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಜಾರಕಿಹೊಳಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದಿದ್ದೇ ಇರ್ತದೆ, ಹಿಂದಿ ಇದೆ, ಇವತ್ತು ಇರ್ತದೆ, ನಾಳೆ ಇರ್ತೈತೆ. ಅದರಲ್ಲಿ ಏನು ಯಾರು ಮಾಡ್ಲಿಕ್ಕೆ ಆಗಲ್ಲ. ಯಾವ ಹಂತಲ್ಲಿದೆ ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನಾವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತು ಇರ್ತೈತೆ, ನಾಳೆ ಇರುತ್ತದೆ ಇದೆ. ಅದಕ್ಕೆ ಅದನ್ನ ಏನ್ ಮಾಡ್ಲಿಕ್ಕೆ ಆಗಲ್ಲ. ನಿಯಂತ್ರಣ ಮಾಡಬೇಕು, ಬ್ರೇಕ್ ಹಾಕಬೇಕಷ್ಟೇ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಕಮಿಷನ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಅರವಿಂದ್ ಬೆಲ್ಲದ್ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಬೆಲ್ಲದ್ ನಾರಾಯಣಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಬಾಂಬ್ ಸಿಡಿಸಿದ್ರು. ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ರು. ಇದೀಗ ನಮ್ಮ ಜೊತೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅಂತ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೀಗ ಒಂದ್ ಕಡೆ ನೀವು ಈಗ ಕಮಿಷನ್ ಆರೋಪವನ್ನ ಮಾಡ್ತಾ ಇದ್ದೀರಾ, ಮತ್ತೊಂದ್ ಕಡೆ ಎಲ್ಲಾ ಕಾಲದಲ್ಲೂ ಕೂಡ ಈ ಕಮಿಷನ್ ಆರೋಪ ಇತ್ತು ಅಂತಂದೇಳಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು. ಈ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ ಸರ್, ನಮಸ್ಕಾರ. ನಮ್ದು ಏನಾಗಿದೆ, ನಮಗೆ ಕಮಿಷನ್ ಆರೋಪ ನಮ್ದು ಮುಖ್ಯ ಅಲ್ಲ. ನಮಗೆ ಬರ್ತಕ್ಕಂತ ಬಾಕಿ 37,000 ಕೋಟಿ ಪೆಂಡಿಂಗ್ ಬಿಲ್ ಬರೋದು ನಮಗೆ ಮುಖ್ಯ. ನಾವು ಕಮಿಷನ್ ಆರೋಪನೇ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ. ನಮ್ಗೆ ನಾವು ಬಾಕಿ ಬಿಲ್ ಕೊಡಿ ಅಂತಂದ ಹೇಳಿ ಸರ್ಕಾರದ ವಿರುದ್ಧ ನಾವು ಏನಾಗ್ತಿದೆ ಅಂದ್ರೆ ಮುಷ್ಕರ ನಡೆಸೋದಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಹೋಗ್ತಾ ಇದ್ದೀವಿ. 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ 37,000 ಕೋಟಿ. ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಸರ್ಕಾರದ್ದು ಅಂತ ಹೇಳ್ತಾರೆ. ದಯವಿಟ್ಟು ಹಳೆ ಸರ್ಕಾರದ್ದು ಅಂತಂದ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬಾರ್ದು. ನಮಗೆ 2 ವರ್ಷದ ಕಾದಿದೀವಿ, ಅವ್ರ ಮೇಲೆ ನಂಬಿಕೆ ಇಟ್ಟು ಕಾದಿದೀವಿ, ಅವ್ರ ಮೇಲೆ ವಿಶ್ವಾಸ ಇಟ್ಟು ಕಾದಿದೀವಿ. ನಮಗೆ 37,000 ಕೋಟಿ ಬರುವಂತ ಕೆಲಸ ಮಾಡಬೇಕು. ಅಂತ ಹೇಳಿ ಆದ್ರೆ ನೀವು ಕಂಪ್ಲೇಂಟ್ ಮಾಡಿ, ನೀವ್ ಯಾಕೆ ಸುಮ್ನೆ ಇದ್ದೀರಾ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಅದ್ರ ಜೊತೆಗೆ ಅವ್ರು ಹೇಳಿದ್ರು, ನೀವು ಕಾಮಗಾರಿಯನ್ನ ನಿಲ್ಲಿಸಿ ನೋಡೋಣ ಹಾಗಾದ್ರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಸವಾಲ್ ಹಾಕೋ ರೀತಿಯಲ್ಲಿ ಇತ್ತು ತಮ್ಮ ಗುತ್ತಿಗೆದಾರರಿಗೆಲ್ಲ. ಮಾನ್ಯ ಸ್ನೇಹಿತರೆ, ಇಲ್ಲಿ ಕೇಳಿ, ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರದ್ದು ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ತರವಾದ್ದು ನಾವು ಅವ್ರ ಇಲಾಖೆಯಲ್ಲಿ ಕಮಿಷನ್ ಇದೆ ಅಂತಂದೇಳಿ ನಾವು ಹೇಳಿಲ್ಲ, ನಾವು ಹೇಳೋದು ಇಲ್ಲ ಕಮಿಷನ್ ಬಗ್ಗೆ. ನಮ್ಗೇನಾಗ್ತಿದೆ, ಪೆಂಡಿಂಗ್ ಬಿಲ್ ಕೊಡ್ಸೋದಕ್ಕೆ ತಾವು ಸಹ, ವಿರೋಧ ಪಕ್ಷದವರು ಸಹ, ತಾವು ಮಾಧ್ಯಮದವರು ಎಲ್ಲ, ಮತ್ತೆ ಈಗ ಇರ್ತಕ್ಕಂಥ ಸರ್ಕಾರದ ಸಚಿವರುಗಳು ಎಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮಗೆ ಪೆಂಡಿಂಗ್ ಬಿಲ್ ಕೊಡಿಸೋಂತ ಪ್ರಯತ್ನ ಮಾಡಬೇಕು ಅಂತಂದೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಂಜುನಾಥ್ ಅವರೇ, ಈಗ ಸತೀಶ್ ಜಾರಕಿಹೊಳಿ ಅವರು ಹಂಗ್ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಹಂಗ್ ಹೇಳ್ತಾರೆ. ಹಾಗಾದ್ರೆ ಗುತ್ತಿಗೆದಾರರ ಸಂಕಷ್ಟವನ್ನ ಕೇಳೋದ್ಯಾರು? ಇಲ್ಲ, ನಮ್ದು ಹಕ್ಕು. ನಾವು ಮುಷ್ಕರ ಮಾಡೋದು, ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು. ಅದು ನಮ್ ದುಡ್ಡು ನಮಗ್ ಕೊಡಿ, ನಮ್ ಕೂಲಿ ನಮಗ್ ಕೊಡಿ. ನಾವೇನು ಸಂಘರ್ಷಕ್ಕೆ ಹೋಗ್ತಾ ಇಲ್ಲ. ಶಾಂತಿಯುತವಾಗಿ ನಾವು ಇರೋ ಕೆಲಸ ನಿಲ್ಲಿಸ್ಬಿಟ್ಟು ನಾವು ಮುಷ್ಕರ ಮಾಡ್ಲಿಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿ ಒಪ್ಪಿಗೆ ಆಗಿದ್ದಾರೆ. ಎಲ್ಲಾ ಜಿಲ್ಲೆನಲ್ಲೂ 31 ಜಿಲ್ಲೆ ಪ್ರವಾಸ ಮಾಡ್ತಿದೀವಿ. ಎಲ್ಲಾ ಜಿಲ್ಲೆನಲ್ಲೂ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಎಲ್ರು ಅವರು ಬಹಳ ಕಷ್ಟದಲ್ಲಿದ್ದಾರೆ. ಕಾಂಟ್ರಾಕ್ಟರ್ಗಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ, ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಮ್ ಪೇಮೆಂಟ್ ನಮಗ್ ಕೊಡಿ ಅಷ್ಟೇ. ನಾವು ಮುಷ್ಕರಕ್ಕೆ ಯಾಕೆ ಹೋಗೋಣ, ಬೇರೆ ಗಲಾಟೆಗೆ ಯಾಕೆ ಹೋಗೋಣ, ಸಂಘರ್ಷಕ್ಕೆ ಯಾಕೆ ಹೋಗೋಣ? ಮುಷ್ಕರ ಮಾಡೋದು ನಮ್ಮ ಹಕ್ಕು, ನಾವು ಮಾಡ್ತೀವಿ. ಈಗ ನಿಮ್ಮ ಧ್ವನಿ ಅವ್ರಿಗೆ ಕೇಳಿಸ್ತಾ ಇಲ್ಲಲ್ಲ, ನೀವೇನೇ ಹೇಳಿದ್ರು ಕೂಡ ಅದಕ್ಕೆ ವಿಖಂಡವಾದಂತ ಸ್ಪಂದನೆ ಅವರಿಂದ ಬರ್ತಾ ಇದೆಯಲ್ಲ. ವಾಟ್ ನೆಕ್ಸ್ಟ್ ಮಂಜುನಾಥ್ ಅವರೇ, ಮುಂದೇನು? ಈಗ
6ನೇ ತಾರೀಕು ನಾವು ಮುಷ್ಕರ ಮಾಡ್ತಿದೀವಿ. ಅದು ಸತ್ಯ. ಅದು ಯಾವ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಅಫಿಷಿಯಲ್ ಮೀಟಿಂಗ್ ಕರೆದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನಮ್ಗಿರ್ತಕ್ಕಂಥ 37,000 ಕೋಟಿ ಒಂದಿಷ್ಟು ಹೆಚ್ಚಲ್ಲಿ ಬಿಡುಗಡೆ ಮಾಡುವಂತ ಒಂದು ಹೃದಯ ವೈಶಾಲ್ಯತೆ ಮಾನ್ಯ ಮುಖ್ಯಮಂತ್ರಿಗಳು ಮೆರಿಬೇಕಷ್ಟೇ. ಅಷ್ಟು ಬಿಟ್ಬಿಟ್ರೆ ನಾವು ಬೇರೆ ಯಾವ ವಿಚಾರದಲ್ಲೂ ನಾವು ಹೇಳಕ್ ತಯಾರಿಲ್ಲ. ನಾವು ಕಾಮಗಾರಿಗಳು ಹಾಗಾದ್ರೆ ಎಲ್ಲೂ ಸ್ಥಗಿತ ಆಗೋದಿಲ್ಲ. ಈಗ ನಡೀತಿರೋ ಕಾಮಗಾರಿಗಳು ನಡೆಯುತ್ತೆ. ಒಂದು ದಿನ ಕಾಮಗಾರಿ ಸ್ಥಗಿತ ಮಾಡ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ. ಏಪ್ರಿಲ್ ತಿಂಗಳಲ್ಲಿ ಅವ್ರು ನಮ್ಮ ಮಾತಿಗೆ ಕೇಳಲಿಲ್ಲ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ನಾವು ಅನಿರ್ದಿಷ್ಟಾವಧಿಗೆ ಕಾಮಗಾರಿಗಳು ಸ್ಥಗಿತ ಮಾಡೋದಕ್ಕೆ ಎಲ್ಲರದ್ದು ಒಪಿನಿಯನ್ ತಗೊಂಡು ಎಲ್ಲ ಜಿಲ್ಲೆ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆ ಕಾಂಟ್ರಾಕ್ಟರ್ಗಳನ್ನ ವಿಶ್ವಾಸಕ್ಕೆ ತಗೊಂಡಿದೀವಿ. ಮಂಜುನಾಥ್ ಅವರೇ, ಈ ಹೋರಾಟ ಏನಾದ್ರೂ ಪೊಲಿಟಿಸೈಸ್ ಆಯ್ತಾ ಅಂತ? ಇಲ್ಲ, ನಮ್ಗೆ ಅದ್ಯಾವ್ದು ಪೊಲಿಟಿಕಲ್ ಕೇಳಿ ಸಾಹೇಬ್ರೆ, ಸ್ನೇಹಿತರೆ, ನಮಗೆ ಯಾವ ಪಕ್ಷ ಯಾವ ಪಕ್ಷಗಳು ನಮಗೆ ಇದಿಲ್ಲ. ನಮ್ಗಿರೋದು ಒಂದೇ ಪಕ್ಷ, ಕಾಂಟ್ರಾಕ್ಟರ್ ಪಕ್ಷ. ನಾವು ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಅಂತ ಹೋಗ್ತಾ ಇಲ್ಲ, ಆ ಜಾತಿ ಈ ಜಾತಿ ಅಂತ ಹೋಗ್ತಾ ಇಲ್ಲ. ನಮಗೆ ಬೇಕಾಗಿರೋದು ಒಂದೇ ಗುತ್ತಿಗೆದಾರರ ಪಕ್ಷ, ಗುತ್ತಿಗೆದಾರರ ಜಾತಿ, ಒಂದೇ ಜಾತಿ ಅಷ್ಟೇ. ಅದೇ ತರ ನಮ್ ಸ್ಲೋಗನ್. ಮಂಜುನಾಥ್ ಅವರೇ, ಪಕ್ಷನು ಕರೆಕ್ಟ್ ಸರ್. ಇತ್ತೀಚೆಗೆ ಒಬ್ರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಗುತ್ತಿಗೆ ಹಣವನ್ನ ರಿಲೀಸ್ ಮಾಡಿ ಕೊಡೋದಕ್ಕೆ ಕಮಿಷನ್ ಕೇಳಿದ್ರು ಅನ್ನೋದೊಂದು ಆಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಸಾಹೇಬ್ರೆ. ಅವ್ರದ್ದು ಸಸ್ಪೆಂಡ್ ಮಾಡ್ಬಿಟ್ಟು ಅಮಾನತ್ನ ಇಟ್ಟಿದೀವಿ. ಅವ್ರದ್ದು ಎನ್ಕ್ವೈರಿ ಕಮಿಟಿ ರೆಡಿ ಮಾಡಿದೀವಿ. ಅವ್ರ ಎನ್ಕ್ವೈರಿ ಕಮಿಟಿ ಏನ್ ತೀರ್ಮಾನ ತಗೊಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸರ್ಕಾರಕ್ಕೆ ತಾವು ಏನ್ ಆಗ್ರಹ ಮಾಡ್ತೀರಿ? ತಮ್ಮ ಏನ್ ಬೇಡಿಕೆ? ಕೊನೆಯದಾಗಿ ನಮ್ದು 3 ವರ್ಷದಿಂದ ಪೆಂಡಿಂಗ್ ಬಿಲ್ ಇರ್ತಕ್ಕಂಥದ್ದು. ಆ ಸರ್ಕಾರ, ಈ ಸರ್ಕಾರ, ಹಳೆ ಸರ್ಕಾರ ಅಂತ ಹೇಳ್ಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ನಮ್ ದುಡ್ಡು ನಮಗ್ ಕೊಡ್ಬೇಕು, ನಾವು ಮಾಡಿರ್ತಕ್ಕಂಥ ದುಡ್ಡು ನಮಗ್ ಕೊಡ್ಬೇಕು. ಅಧಿಕೃತವಾಗಿ ಮೀಟಿಂಗ್ ಕರೆದು ನಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡುವಂತ ಒಂದು ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಮಾಡಬೇಕು. ಎಸ್, ಎಕ್ಸಾಕ್ಟ್ಲಿ ಮಂಜುನಾಥ್ ಅವರೇ, ಥ್ಯಾಂಕ್ ಯು. ತಾವು ರಿಪಬ್ಲಿಕ್ ಕನ್ನಡದ ಜೊತೆಗೆ ಇಷ್ಟೊತ್ತು ಮಾತಾಡಿದಕ್ಕೆ. ಇನ್ನು ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ. ಕಮಿಷನ್ ಕಳ್ಳಾಟವನ್ನ ಖುದ್ದು ಒಪ್ಪಿಕೊಂಡಿದ್ದಾರೆ ಸಚಿವ. ಸಿದ್ದರಾಮಯ್ಯ ಸಂಪುಟ ಸಚಿವರಿಂದಲೇ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಹಿಂದೆಯೂ ಕೂಡ ಇತ್ತು, ಇಂದೂ ಕೂಡ ಇದೆ, ಮುಂದೆಯೂ ಕೂಡ ಇದೇ ರೀತಿಯಾಗಿ ಕಮಿಷನ್ ಇರುತ್ತೆ ಅಂತ ಕಮಿಷನ್ ಆರೋಪವನ್ನ ಖುದ್ದು ಸತೀಶ್ ಜಾರಕಿಹೊಳಿ ಅವರು ಒಪ್ಪಿಕೊಂಡಿದ್ದಾರೆ. ಕಮಿಷನ್ ಕೊಟ್ಟವರು ಆ ಕಡೆ ಈ ಕಡೆ ಎರಡೂ ಕಡೆ ಆರೋಪಿಸ್ತಾರೆ. ಆದರೆ ಈ ಕಮಿಷನ್ ಮಾಫಿಯಾ ಹೇಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಯೋದಾದ್ರೂ ಹೇಗೆ ಅಂತ ಸತೀಶ್ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಇದನ್ನ ತಡೆಯೋದಕ್ಕೆ ಆಗೋದಿಲ್ಲ. ಈ ಕಮಿಷನ್ ಜಾಲಕ್ಕೆ ಬ್ರೇಕ್ ಹಾಕಬೇಕಿದೆ ಅಷ್ಟೇ ಅಂತ ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಜಾರಕಿಹೊಳಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದಿದ್ದೇ ಇರ್ತದೆ, ಹಿಂದೂ ಇದೆ, ಇವತ್ತಿರ್ತದೆ, ನಾಳೆ ಇರ್ತೈತೆ. ಅದ್ರಲ್ಲಿ ಏನು ಯಾರು ಮಾಡ್ಲಿಕ್ಕೆ ಆಗಲ್ಲ. ಯಾವ ಹಂತಲ್ಲಿದೆ, ಎಲ್ಲಿದೆ ಅಂತ ಕಂಡು ಹಿಡಿಲಿಕ್ಕೆ ಆಗೋಲ್ರಲ್ಲ. ಎಲ್ಲಿ ಅಂತ ಕಂಡು ಹಿಡಿಯೋರು ನಾವು. ಈ ಕಡೆ ಒಬ್ಬಿರ್ತಾನೆ, ಆ ಕಡೆ ಒಬ್ಬಿರ್ತಾನೆ, ಇಲ್ಲಿ ಆರೋಪ ಮಾಡ್ತಾರೆ, ಆ ಕಡೆ ಆರೋಪ ಮಾಡ್ತಾರೆ. ಹಿಂದೂ ಇದೆ, ಇವತ್ತಿರ್ತೈತೆ, ನಾಳೆ ಇರುತ್ತದೆ. ಇದೆ, ಅದಕ್ಕೆ ಅದನ್ನ ಏನ್ ಮಾಡ್ಲಿಕ್ಕೆ